ಪಂಜಾಬ್ ನೋಡಿ ನೆನ್ನೆ ಗೆದ್ದ ಮೇಲೆ 11ರಲ್ಲಿ 15 ಪಾಯಿಂಟ್ ಆಗ್ಬಿಟ್ಟಿದ್ದಾರೆ. 15 ಪಾಯಿಂಟ್ ಅಂದರೆ ಇನ್ನು 3 ಗೇಮ್ ಇದೆ ಅವ್ರಿಗೆ. 3 ಗೆದ್ರು ಅಂತ ಹೇಳಿದ್ರೆ 21 ಪಾಯಿಂಟ್ ಆಗ್ತಾರೆ. ಟಾಪ್ 2 ಫಿನಿಶ್ ಆಗೋ ಸಾಧ್ಯತೆ ಇದೆ ಇವರು. ಸೊ ಪಂಜಾಬು ಬಲಿಷ್ಠವಾಗಿ ಕಾಣ್ತಾ ಇದೆ. ಮುಂಬೈ ನಾಳೆ ಆಡ್ತಾರೆ. ಇವತ್ತು ನಡೀತಾ ಇದೆ DC ಆ್ಯಂಡ್ SRH. ಮುಂಬೈನೂ ನೋಡಿ ಅವ್ರು 3ರಲ್ಲಿ 3 ಗೆದ್ರು ಅಂದರೆ ಅವ್ರು 20 ಆಗ್ತಾರೆ. ಗುಜರಾತ್ ಟೈಟನ್ಸು ನಾಳೆ ಆಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್. ಸೊ ಹಾಗಾಗಿ ಇಲ್ಲಿ ಇವ್ರು 1 ಎಕ್ಸ್ಟ್ರಾ ಗೇಮ್ ಇದೆ. ಗುಜರಾತ್ ಟೈಟನ್ಸ್ ನೋಡಿ ಇಲ್ಲಿ ಅವ್ರ ಹತ್ರ 4 ಇದೆ. 4ರಲ್ಲಿ 4 ಗೆದ್ರು ಅಂದರೆ ಅವರು 8 + 14 22 ಆಗ್ತಾರೆ. ಹಾಗಾಗಿ ಸಖತ್ ಬಲಿಷ್ಠವಾಗಂತೂ ಕಾಣಿಸ್ತಾ ಇದ್ದಾರೆ. LSG ಪರಿಸ್ಥಿತಿ ಏನು ಸರ್ ಅಂದರೆ ನೋಡಿ 11 ಆಗೋಗಿದೆ, 10 ಪಾಯಿಂಟು, ಉಳಿದಿರೋದು 3 ಗೇಮು, 16ಕ್ಕೆ ಬರ್ತಾರೆ ಅವರು. ಅವ್ರ ನೆಟ್ ರನ್ ರೇಟು ಬೇರೆ ನೆಗೆಟಿವಲ್ಲಿದೆ. ಸೊ ಇನ್ನು ಮುಂದೆ ಅವ್ರು ಗೆದ್ದರೂ ಕೂಡ ಒಳ್ಳೆ ಮಾರ್ಜಿನಲ್ಲಿ ಗೆಲ್ತಾ ಹೋದರೆ ಮಾತ್ರ ಒಂದು ಅವಕಾಶ ಇದೆ. KKR ನೆನ್ನೆ ಪಂದ್ಯ ಗೆದ್ದ ಮೇಲೆ ಅವ್ರ ಹತ್ರ ಒಂದು 6 ಪಾಯಿಂಟ್ ಇರೋದ್ರಿಂದ ನೋಡಿ ಅವರು ಬೆಟರ್ ಪ್ಲೇಸ್ ದ್ಯಾನ್ LSG ಅಂತ ಹೇಳ್ಬೋದು. 11 ಆಗಿದೆ. ಇನ್ನು 3ರಲ್ಲಿ 3 ಗೆದ್ರು ಅಂದರೆ 17 ಆಗ್ತಾರೆ. ಸೊ ಜಸ್ಟ್ ಬೈ ಶಿಯರ್ ಪಾಯಿಂಟ್ಸ್ ಅವರು ಬೀಟ್ ಮಾಡ್ಬೋದು LSGನ. ಆಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದರೂ ಎಡಬಿದ್ರು ಅಂತ ಹೇಳಿದ್ರೆ ಇವತ್ತು ಅವಾಗ ಅವ್ರಿಗೆ ಪರಿಸ್ಥಿತಿ ಕುತ್ತಿಗೆಗೆ ಬರುತ್ತೆ. ಯಾಕಂದರೆ ಅವ್ರ ಹತ್ರ 3 ಉಳಿದಿರುತ್ತೆ. 3ಕ್ಕೆ 3 ಗೆಲ್ಲೇಬೇಕು. ಅವಾಗ 18 ಆಗೋದು. ಅವರು ಬೆಟರ್ ದ್ಯಾನ್ LSG ಅಥವಾ ಬೆಟರ್ ದ್ಯಾನ್ KKR ಆಗ್ತಾರೆ. ಬಟ್ ಟಾಪ್ 4ಅಲ್ಲಿ ಇವಾಗ ಕ್ಲಿಯರ್ಲಿ ಇವರೇ ಟಾಪ್ 4 ಥರ ಕಾಣ್ತಾ ಇದೆಯಪ್ಪ. ಆ ಥರ ಕಂಫರ್ಟಬಲಿ ಪ್ಲೇಸ್ಡ್ ಅಂತ ಅನಿಸ್ತಾ ಇದೆ ಈ ಹಂತದಲ್ಲಿ.